ಇವತ್ತಿನ ಕಾಲದಲ್ಲಿ ಅಂದರೆ ಈ ಟೈಮಲ್ಲಿ ಥಿಯೇಟರ್ಗೆ ಜನಗಳು ಬರ್ತಿಲ್ಲ ಅನ್ನೋ ಟೈಮಲ್ಲಿ ಸೂತ್ರಧಾರಿ ಸಿನಿಮಾಗೆ ಜನಗಳು ಕೈ ಹಿಡಿದು ಸಿನಿಮಾ ನೋಡಿ ನಮಗೆ ಬೆನ್ತಟ್ಟಿ ಸಿನಿಮಾನ ಯಶಸ್ವಿಯಾಗಿ ಮಾಡಿದ್ದಾರೆ. ಸೊ ನಮಗೆ ನಿಜವಾಗ್ಲೂ ಖುಷಿ ಇದೆ. ಸೊ ನಮ್ಮ ತಂಡಕ್ಕೆ ಮೊದಲನೇದಾಗಿ ನಾವು ಸಿನಿಮಾನ ಜನಗಳಿಗೆ ತಲುಪುವಷ್ಟು ಯಶಸ್ವಿಯಾಗಿದ್ದೀವಿ. ಸೊ ನಮಗೆ ಒಂದು ಕ್ಲಾಸ್ ನಮಗೆ ಬರಲಿ ಸೂತ್ರಧಾರಿ ಸಿನಿಮಾ ತಂಡಕ್ಕೆ. ಒಂದು ಸಿನಿಮಾ ಯಶಸ್ವಿ ಕಾರಣ ನಾವುಗಳ ಆರ್ಟಿಸ್ಟ್ಗಳಷ್ಟೇ ಅಲ್ಲ, ನಾವು ತೆರೆ ಮುಂದೆ ಎಷ್ಟು ಕಾಣಿಸ್ಕೋತೀವೋ ತೆರೆ ಹಿಂದೆ ಮಾಡುವಂಥ ಕೆಲಸನೂ ತುಂಬಾ ಮುಖ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸೊ ನಮ್ಮ ಸಿನಿಮಾದ ತೆರೆ ಹಿಂದೆ ಮಾಡಿದಂತಹ ಎಲ್ಲ ಟೆಕ್ನಿಷಿಯನ್ಸ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನೀವು ಏನು ಮಾಡಿದ್ದೀರೋ ಇವತ್ತು ಅದಕ್ಕೆ ನಾವು ಸ್ಕ್ರೀನ್ ಮುಂದೆ ಮಾಡ್ತೀವಿ, ಸ್ಕ್ರೀನ್ ಮುಂದೆ ಕಾಣಿಸ್ಕೋತೀವಿ ಅಂದರೆ ಅದಕ್ಕೆ ನೀವು ಕಾರಣರಾಗಿರ್ತೀರಾ. ನಮ್ಮ ಮೇಕಪ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಲೈಟ್ಸ್ ಬಾಯ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಎಲ್ರಿಗೂ ಇಷ್ಟು ದಿನ ನಾವು ಬರ್ತಾ ಇದ್ವಿ ಇವೆಂಟ್ಗೆ, ಬಟ್ ಥ್ಯಾಂಕ್ಸ್ ಹೇಳಕ್ಕೆ ಎಲ್ಲೂ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಫರ್ಟ್ ನಮ್ಮ ಯಶಸ್ಸಿಗೆ ಇವತ್ತು ಕಾರಣ ಆಗಿದೆ. ಖುಷಿ ಆಗುತ್ತೆ. ಹಾಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ ತುಂಬ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಏಕೆಂದರೆ ಆ ಒಂದು ಸಿನಿಮಾ ಅವ್ರಿಗೂ ಹೊಸದಾಗಿರುತ್ತೆ. ನಾವೇನೋ ಇಲ್ಲಿ ನಾವು ಜೀವನ ಕಂಡ್ಕೋಬೇಕು ಅಂತ ಬಂದಿರ್ತಾರೆ. ಸೊ ಅದರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಕಿರಣ್ ಸರ್ ಅವರು ಮೊದಲನೇ ಸಿನಿಮಾದಲ್ಲಿ ಗೆದ್ದಿದ್ದಾರೆ. ಸೊ ಒಳ್ಳೇದಾಗಲಿ ಸರ್, ನಿಮಗೊಂದು ಒಳ್ಳೆ ಭವಿಷ್ಯವಿದೆ ಮುಂದೆ. ತುಂಬ ಈ ಸಿನಿಮಾದಿಂದ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗುತ್ತೆ ನಿಮಗೆ. ಏಕೆಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನ ಜನಗಳಿಗೆ ಆ ಥರ ಕೂರಿಸ್ಬೇಕು ಅನ್ನೋದು ತುಂಬ ಅದಷ್ಟು ಮಟ್ಟಿಗೆ ಈಸಿ ಅಲ್ಲ. ಏಕೆಂದರೆ ಒಂದು ಫೈಟ್ ಇಲ್ಲದೆ, ಒಂದು ಏನೂ ಇಲ್ಲದೆ, ಒಂದು ಜಸ್ಟ್ ಸಸ್ಪೆನ್ಸಲ್ಲಿ ನಿಮಗೆ ಕ್ಲೈಮ್ಯಾಕ್ಸ್ಗೂ ಕೂರಿಸೋದು ತುಂಬ ಕಷ್ಟ. ಸೊ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರ್ ಫಸ್ಟ್ ಡೇಯಿಂದ ಇವತ್ತಿನವರೆಗೂ ಅವರು ಜೋಶ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ನಾನು ಅದನ್ನೇ ಅಂದೆ, ಸರ್ ಈ ಜೋಶ್ ಹಿಂಗೆ ಇರಲಿ. ಇಲ್ಲಪ್ಪ, ಲಾಸ್ಟ್ ಡೇವರೆಗೂ ನನ್ನ ಜೋಶ್ ಹಿಂಗೆ ಇರುತ್ತೆ ಅಂತ ಹೇಳಿದರು. ಸೊ ನಮ್ಮಲ್ಲಿ ಕಡಿಮೆ ಆಗ್ಬೋದು ಮೋಸ್ಟ್ಲಿ, ಯಾಕೆಂದರೆ ನಾನೇ 2-3 ಸಲ ಥಿಯೇಟರ್ ವಿಸಿಟ್ ಎಲ್ಲ ಕೊಟ್ಟು ನನಗೆ ನಿಜವಾಗ್ಲೂ ಸುಸ್ತಾಯಿತು. ಬಟ್ ಅವರು ಇವತ್ತಿನವರೆಗೂ ಸುಸ್ತಾಗಿಲ್ಲ, ಆ ಜೋಶಲ್ಲಿದ್ದಾರೆ. ಆ ಥರ ಒಬ್ಬ ಮನುಷ್ಯ ಆದರೆ ನಾವುಗಳಿಗೆ ಏನು ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ತಿರುಗಾಡಬಹುದು. ಒಂದು ಸಿನಿಮಾ ಯಶಸ್ವಿ ಕಾರಣ ಆಗಿರ್ತಾರೆ. ಸೊ ನಾವುಗಳು ನಿಜವಾಗ್ಲೂ ಕೆಲಸ ಮಾಡ್ತೀವಿ, ಬಟ್ ಆ ಥರ ಅದೊಂದು ಟೀಮ್ ಬೇಕು. ಇವಾಗ ಕೆಲವು ಕಡೆ ನಾವು ಬರಲ್ಲ ಅಂತ ಹೇಳಿದಾಗ ಟೀಮ್ ಸರಿ ಇರಲ್ಲ, ಬಟ್ ಏನೋ ಒಂದು ಸರಿ ಹೋಗೋದಿಲ್ಲ. ಎಲ್ಲನೂ ಸರಿ ಹೋಗುತ್ತೆ ಅಂದಾಗ ಆಗಲೇ ಹೇಳಿದ್ರು 4 ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದೀವಿ ಅಂತ ಹೇಳಿ. ಸೊ ಎಲ್ಲ ಕಡೆಯಿಂದ ಆ ಒಂದು ಇದು ಬರಬೇಕು. ಅವರು ಎಲ್ಲ ಕಡೆ 4 ಸಮತಟ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ಸರಿಯಾಗಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಅವರು ನಿಜವಾಗ್ಲೂ ಈ ಸಿನಿಮಾ ಪ್ರಮೋಷನಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು ಅವ್ರ ಜೊತೆ ಈ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿ. ಒಂದು ಫ್ಯಾಮಿಲಿ ಥರನೇ ಅನ್ನಿಸ್ತು ನನಗೆ. ನಿಜವಾಗ್ಲೂ ನನ್ನ ಹೀರೋಯಿನು, ಅವ್ರ ಪ್ರೊಡ್ಯೂಸರು, ಇದೊಂದು ಟೀಮ್ ಅಂತ ನನಗೆ ಎಲ್ಲೂ ಅನ್ನಿಸ್ತಿಲ್ಲ. ತುಂಬಾ ಅವ್ರ ಜೊತೆ ಕೆಲಸ ಮಾಡಿ ಇಷ್ಟ ಆಯಿತು. ಮುಂದೆ ಪ್ರೊಡಕ್ಷನಲ್ಲಿ ಎಲ್ಲಾದರೂ ಕೆಲಸ ಸಿಕ್ಕಿದ್ರೆ ನಿಜವಾಗ್ಲೂ ಮಾಡ್ತೀನಿ ಸರ್ ನಾನು ನಿಮ್ಮ ಪ್ರೊಡಕ್ಷನಲ್ಲಿ. ಹಾಗೆ ಚಂದನ್, ಫಸ್ಟ್ ನಾನು ಶೂಟಿಂಗಲ್ಲಿ ಅವ್ರು ಕೆಲಸ ಮಾಡೋ ಡೇಟ್ಸ್ಗಳಿಗಿಂತ ಪ್ರಮೋಷನಲ್ಲಿ ತುಂಬಾ ಕೆಲಸ ಮಾಡಿದ್ದೀನಿ. ಅಷ್ಟು ದಿನ ಪ್ರಮೋಷನಲ್ಲಿ ವರ್ಕ್ ಮಾಡಿದ್ದೀನಿ. ಶೂಟಿಂಗ್ ಮೋಸ್ಟ್ಲಿ ಅಷ್ಟು ಡೇಟ್ಸ್ ಕೊಟ್ಟಿಲ್ಲ ನಾನು ಅವ್ರ ಜೊತೆ. ಅಷ್ಟು ಕೆಲಸ ಅವ್ರ ಜೊತೆ ಇಲ್ಲಿ ಪ್ರಮೋಷನಲ್ಲಿ ಕಾಣಿಸ್ಕೊಂಡಿದ್ದೀವಿ. ಸೊ ಅವರು ಹೇಳಿದ್ರು ಸರ್ ಆಗ್ಲೇ, ಅವ್ರು ಎಷ್ಟು ಒಳ್ಳೆ ಮನುಷ್ಯರು ಅಂದರೆ ಇಲ್ಲೇ ಬಂದು ಮಲ್ಕೋತಾ ಇದ್ರು. ನಾನು ನೋಡಿದೆ, ಬೆಳಗ್ಗೆ ಬಂದ್ಬಿಟ್ಟು ಇಲ್ಲಿ ಮಲ್ಕೊಂಡ್ಬಿಡ್ತಿದ್ರು. ಇವತ್ತಿನ ಕಾಲದಲ್ಲಿ ಹೀರೋಗಳಿಗೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ವೆರಿ ಡೌನ್ ಟು ಅರ್ತ್ ಪರ್ಸನ್ ನಾನು ನೋಡಿದಂಥವ್ರು. ಇದರಲ್ಲಿ ತುಂಬ ಕೆಲಸ ಮಾಡ್ತಾರೆ. ಸೊ ಆ ಕೆಲಸ ಇವತ್ತು ಆ ಶ್ರಮಕ್ಕೆ ಪ್ರತಿಫಲ ಅಂತ ಹೇಳ್ತಾರಲ್ಲ, ಅದು ಸಿಕ್ಕಿದೆ ಇವತ್ತು ಚಂದನ್ಗೆ. ಸೂತ್ರಧಾರಿ ಸಿನಿಮಾ ಯಶಸ್ವಿಯಾಗಿದೆ, ಜನಗಳು ಕೈ ಹಿಡಿದಿದ್ದಾರೆ. ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗಲಿ. ದೊಡ್ಡ ಹೀರೋ ಆಗಿ ಸ್ಯಾಂಡಲ್ವುಡ್ ನಿಂತ್ಕೊಳ್ಳಿ. ಸೊ ನಿಮ್ಮ ಜೊತೆ ನನಗೆ ಕೆಲಸ ಮಾಡಿ ನಿಜವಾಗ್ಲೂ ಖುಷಿ ಆಯಿತು. ಇವ್ರ ಜೊತೆ ಕೆಲಸ ಮಾಡೋದು ನನಗೆ ಏನಂತಾರೆ, ಖುಷಿ ಆಯಿತು. ಇನ್ನು ನಮ್ಮ ಬೆನ್ನೆಲುಬಾಗಿ ನಿಂತಹ ಸಂಜಯ್ ಸರ್ ಆಗಿರ್ಬೋದು, ಆಮೇಲೆ ರಾಜೇಶ್ ಸರ್ ಆಗಿರ್ಬೋದು, ವೆಂಕಟೇಶ್ ಸರ್ ಆಗಿರ್ಬೋದು, ಇನ್ನು ಜಗದೀಶ್ ಸರ್ ಆಗಿರ್ಬೋದು, ರಮೇಶ್ ರೆಡ್ಡಿ ಸರ್ ಆಗಿರ್ಬೋದು, ತುಂಬಾ ಜನ ಇದ್ದಾರೆ. ಒಂದು ಸಿನಿಮಾ ಸಕ್ಸಸ್ಗೆ ಇವೆಲ್ಲರೂ ಕಾರಣ ಆದರೆ ಮಾತ್ರ ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ಕಾರಣ. ಸೊ ನಾವಂತೂ ತುಂಬಾ ಖುಷಿಯಾಗಿದ್ದೀವಿ. ಆಮೇಲೆ ಇಲ್ಲಿ ಕೆಲಸ ಮಾಡುವಂತಹ, ನಮ್ಮ ಸಿನಿಮಾದಲ್ಲೂ ಕೆಲಸ ಮಾಡಿದಂಥ ಅನಿಲ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ತುಂಬ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೋದು. ಆಮೇಲೆ ನನ್ನ ಮೇಕಪ್ ಆರ್ಟಿಸ್ಟ್ ಸಹನ ಅವರಾಗಿರ್ಬೋದು, ನನ್ನ ಫ್ಯಾಮಿಲಿಗೂ ಅಷ್ಟೇ. ಕೊನೆಯದಾಗಿ ನೀವುಗಳಿಲ್ಲದೆ ನಾವು ಏನೇ ಇಷ್ಟೊತ್ತವರೆಗೂ ಏನು ಮಾಡಿದ್ವಿ ಅದು ಇಲ್ಲೇ ಉಳ್ಕೊಳ್ಳುತ್ತೆ. ನಾವು ಮಾಡಿರೋದನ್ನ ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡೋದು ನೀವುಗಳು.
ಮನೆಗೂ ಮೊಬೈಲ್ಗೂ ತಲುಪಿಸುವಂಥ ಕೆಲಸ ನೀವು ಮಾಡಿರ್ತೀರಾ. ನೀವೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ, ಹಾಗೆ ನನ್ನ ಸೂತ್ರಧಾರಿ ಸಿನಿಮಾ ತಂಡದಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸೂತ್ರಧಾರಿ ಮೊದಲನೇ ದಿನದಿಂದ ಇವತ್ತವರೆಗೂ ನೀವು ನೋಡ್ತಾ ಇರ್ಬೋದು, ಈ ಸೂತ್ರಧಾರಿ ನವರಸ ಅನ್ನೋ ಒಂದು ಕಂಟೆಂಟ್ ಇದೆ ಅಂತ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಇರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಇರ್ಬೋದು. ಯಾಕೆಂದರೆ ನಿಮಗೂ ಚಿರಪರಿಚಿತ ಹಾಗೂ ಹಲ್ವಾರು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವರೆಗೂ ಪ್ರಮೋಟ್ ಮಾಡಿ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ನೋಡಿ ಒಂದು ಸಿನಿಮಾ ಮಾಡಬೇಕು ಒಂದು ಹೊಸ ಹೀರೋಗೆ ಅಂದರೆ 100 ಜನ 100 ಥರ ಯೋಚನೆ ಮಾಡ್ತಾರೆ. ಆದರೆ ಒಂದು ಹೀರೋ ಕಲಾವಿದರಿಗೆ ಯಾವುದೇ ರೀತಿ ಕಲೆಗೆ ಬೆಲೆ ಕಟ್ಟಲೇಬೇಕು ಅನ್ನೋ ಒಂದು ಬೆಲೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಒಂದು ಸಿನಿಮಾ ಮಾಡಿರೋ ನವರಸನ್ ಅವರು ಇವತ್ತು ನೀವೆಲ್ಲರೂ ಏನು ಸೇರಿದ್ದೀರಿ ಇಲ್ಲಿ ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರಿಗೂ ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದ್ರೆ ನೀವೆಲ್ಲ ಇಂಥ ನಿರ್ಮಾಪಕರನ್ನ ಬೆಳೆಸಿದ್ರೆ ಇನ್ನ 10 ಕನ್ನಡ ಸಿನಿಮಾಗಳು ಬರ್ತವೆ. ಸೊ ಇವತ್ತೇನು ನೀವು ನೋಡಿದರೆ ಸೂತ್ರಧಾರಿ ಡೇ 1 ಇಂದನೂ ಪ್ರಯತ್ನ ಮಾಡಿದ್ವಿ. ಇವಾಗ ಹೇಳ್ತಾ ಇದ್ರಿ ಹಿರಿಯ ಪತ್ರಕರ್ತರ ಮಾಹಿತಿ ತಗೊಂಡ್ವಿ, PRO ಅವ್ರ ಮಾಹಿತಿ ತಗೊಂಡ್ವಿ, ಟೆಕ್ನಿಷಿಯನ್ಸ್ಗಳು ಕೇಳಿದ್ವಿ, ಬೇರೆ ಸಿನಿಮಾ ಅವ್ರು ಮಾತನಾಡ್ತಿದ್ರು. ನಾನು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಹೇಳೋದು ಯಾವಾಗಲೂ ಒಂದೇ, ಪ್ರತಿಯೊಬ್ಬ ಕಲಾವಿದ ಆಗ್ಲಿ, ಒಬ್ಬ ನಿರ್ದೇಶಕ ಆಗ್ಲಿ, ಒಬ್ಬ ಪ್ರೊಡ್ಯೂಸರ್ ಆಗ್ಲಿ ಒಂದು ಕನ್ಸಿಟ್ಕೊಂಡೆ ಸಿನಿಮಾ ಮಾಡ್ಲಿಕ್ಕೆ ಹೋಗೋದು, ಕಂಟೆಂಟ್ ಇಟ್ಕೊಂಡೆ ಸಿನಿಮಾ ಮಾಡ್ಲಿಕ್ಕೆ ಹೋಗೋದು. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ. ಸೊ OTT ಬರ್ತದೆ ಮನೇಲಿ ಕೂತ್ಕೊಂಡು ನೋಡ್ಬಿಡೋಣ ಅಂತ ಬಿಟ್ಟು ಎಲ್ಲ ಕಲಾವಿದರನ್ನ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತಾ, ಸೂತ್ರಧಾರಿ ವಿಚಾರಕ್ಕೆ ತಗೊಂಡ್ರೆ ನಮ್ಮ ಚಂದನ್ ಶೆಟ್ಟಿ ಅವರು ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಮ್ಯೂಸಿಕ್ ಅಲ್ಲೇ ಒಂದು ಬಾದ್ಶಾ ಆಗಿದ್ರು. ಸೊ ಒಂದು ಬ್ಯೂಟಿಫುಲ್ ವೈಬ್ಸ್ ಕೊಟ್ಟು ಎಲ್ಲರಿಗೂ ಒಂದು ಸಕ್ಸಸ್ಫುಲ್. ಯಾಕಂದ್ರೆ ಎಷ್ಟೋ ಜನ ಡಿಮೋಟಿವೇಟ್ ಆಗ್ಬೇಕಾದ್ರು ಇವ್ರ ಸಾಂಗ್ಗಳು ಕೇಳಿ ಮೋಟಿವೇಟ್ ಆಗ್ತಾ ಇದ್ರು. ಅದೇ ರೀತಿ ಸೂತ್ರಧಾರಿಯಲ್ಲಿ ಒಂದು ಪಾತ್ರ ಮಾಡೋದನ್ನು he has taken as a ಲೀಡ್ ಕ್ಯಾರೆಕ್ಟರ್ ಹಾಗೂ ಒಂದು ಹೀರೋ ಆಗಿ ಒಂದು ಕಲಾವಿದನಾಗಿ ಆಕ್ಟ್ ಮಾಡಿದ್ರು ಹೊರತು ಇಲ್ಲ ನಾನು ನಿಮ್ಮ ಹತ್ರ ಆಗ್ಲಿ ನಾನು ನೋಡ್ದಂಗೆ ಒಂದು ಡೌನ್ ಏನೋ ಯಾವುದೋ ಒಂದು ಆಟಿಟ್ಯೂಡ್ ಆಗ್ಲಿ ಈಗೋ ಆಗ್ಲಿ ಅಂತ ಇಲ್ದೇ ಇರೋದು ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಂದನ್ ಶೆಟ್ಟಿನ. ಸೊ ಈ ಸಿನಿಮಾ ಮುಖಾಂತರ ಇವತ್ತೇನು ಪಾದ ನಿಮ್ಮ ಮುಂದೆ ಇಟ್ಟಿದ್ದಾರೆ, ಇನ್ನ 100 ಸಿನಿಮಾ ಅವರು ಸಕ್ಸಸ್ಫುಲ್ ಆಗ್ಲಿ ಅಂಡ್ ಇಂಥ ಕಲಾವಿದರು ಇನ್ನ ಸಕ್ಸಸ್ಫುಲ್ ಆಗ್ಲಿಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಅದೇ ರೀತಿ ಅಪೂರ್ವ ಅವರು ರವಿ ಸರ್ ಮೊನ್ನೆ ಇದೇ ಸೂತ್ರಧಾರಿ ಸಿನಿಮಾ ಒಂದು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಹೇಳ್ತಾ ಇದ್ರು, ನಮ್ಮ ಈಶ್ವರಿ ಪ್ರೊಡಕ್ಷನ್ಸ್ ಇಂದ ಬಂದಿರೋ ಒಂದು ಹೆಣ್ಮಗಳು ಅಂತ. ಅವಾಗ ಇವ್ರೊಂದು ಮಾತು ಹೇಳ್ತಿದ್ರು, ಸರ್ ಇಲ್ಲ ಸರ್ ನಾವು ನಿಮ್ಮನ್ನ ನೋಡ್ಕೊಂಡು ನಾವು ಬೆಳ್ಕೊಂಡ್ ಬಂದಿರೋದು. ಯಾಕೆಂದ್ರೆ ಮೊದಲನೇ ಹೆಜ್ಜೆ ಯಾರು ಇಟ್ಟು ಯಾರು ನೆನ್ಪು ಮಾಡ್ಕೋತಾರಲ್ಲ, ಸೊ ಆ ಹೆಜ್ಜೆಯಲ್ಲಿ ಪ್ರತಿಯೊಂದೂ ಅವ್ರು ಸಕ್ಸಸ್ಫುಲ್ ಆಗ್ಲಿ, ಅವ್ರಿಗೂ ಇನ್ನ 106 ಸಿನಿಮಾ ಸಿಕ್ಲಿ ಸಕ್ಸಸ್ಫುಲ್ ಆಗಿ. ಯಾಕಂದ್ರೆ ಕನ್ನಡ ಹೆಣ್ಮಕ್ಳು ಅಂದ್ರೆ ಅವ್ರ ಮಾತು ಹೇಳಿದ್ರು, ಈ ಟೀಮಲ್ಲಿ ನಾವು ಒಬ್ರು ಪ್ರೊಡ್ಯೂಸರು ಡೈರೆಕ್ಟ್ರು ಅಂತ ಹೇಳಿಲ್ಲ, ಒಂದು ಕುಟುಂಬದ ರೀತಿ ಒಂದು ಸೆಕ್ಯೂರಿಟಿ ಇತ್ತು, ಒಂದು ಪ್ರೀತಿ ಇತ್ತು, ಒಂದು ಜವಾಬ್ದಾರಿ ಇತ್ತು ಅನ್ನೋದು ಹೇಳಿದ್ರು. ಅಂಡ್ ಆ ಪ್ರೀತಿ ಜವಾಬ್ದಾರಿ ಕೊಟ್ಟಿರೋದು ನವರಸನ್ ಅಂತ ಹೇಳ್ತೀನಿ. ಅದೇ ರೀತಿ ಸ್ವಲ್ಪ ಕಲಾವಿದರುಗಳು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಪ್ರೊಡ್ಯೂಸರ್ ಒಂದು ಕನ್ಸಿಟ್ಕೊಂಡು ಸಾಲ ತಂದು ಮಾಡ್ತಾರೋ ಇಲ್ಲ ಒಂದು ಏನೋ ಒಂದು ಬೇರೆಯವ್ರ ಹತ್ರ ದುಡ್ಡು ತಂದು ಹಾಕ್ತಾರೋ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ದಯವಿಟ್ಟು ಪ್ರೊಡ್ಯೂಸರ್ಗೆ ಪ್ರತಿಯೊಬ್ಬ ಕಲಾವಿದನು ಪ್ರಮೋಷನ್ಸ್ಗೆ ಕೈ ಹಿಡಿ. ನೀವು ಎಷ್ಟು ಪ್ರಮೋಟ್ ಆಗಿರ್ತೀರಾ ಆ ಪ್ರೊಡ್ಯೂಸರ್ ಊಟ ಮಾಡದೇ ಇದ್ರು ನಿಮ್ಗೆ ಊಟ ಕೊಟ್ಟಿರ್ತಾರೆ, ಅವ್ರು ಮೇಕಪ್ ಹಾಕೊಡಿದ್ರು ನಿಮ್ ಮೇಕಪ್ ಕೊಟ್ಟಿರ್ತಾರೆ. ಅವ್ರ ಕಷ್ಟ ಅವ್ರ ಮನೆಯವ್ರಿಗೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಆ ಕಲಾವಿದ್ರಿಗೆ ನಾನು ಇಲ್ಲಿಂದ ಒಂದು ಮೆಸೇಜ್ ಏನ್ ಕೊಡ್ತೀನಿ ಅಂದ್ರೆ, ದಯವಿಟ್ಟು ಒಂದು ಟೀಮ್ ಆಗಿ ಒಂದು ಸಿನಿಮಾ ಅನ್ನೋದು ಬಂದಾಗ ದಯವಿಟ್ಟು ನೀವು ಅವ್ರಿಗೆ ಸಾಥ್ ಕೊಡಿ ಅಂತ. ಅವಾಗ ಆ ಸಾಥ್ ಕೊಟ್ಟಾಗ ಅವ್ರು ಇನ್ನ ಹೆಚ್ಚಾಗಿ ಒಂದು 100 ಸಿನಿಮಾ ಮಾಡ್ತಾರೆ. ನಿಮ್ಮನ್ನು ಎಷ್ಟು ಇವತ್ತೇನು ಒಂದೊಂದು ಸಾಂಗ್ ಇವತ್ತು ನಮ್ಗೆ ಇನ್ನೊಂದು ಖುಷಿ ಏನ್ ಸಮಾಚಾರ ಅಂದ್ರೆ, ನೀವೆಲ್ಲ ನೋಡಿದ್ರ 27 ಮಿಲಿಯನ್ ಸೂತ್ರಧಾರಿ ಸಾಂಗ್ ಹೋಗಿರೋದು ಇವತ್ತು ಒಂದು ಮ್ಯೂಸಿಕ್ ಅಲ್ಲಿ. 27 ಮಿಲಿಯನ್ ಇಸ್ ನಾಟ್ ಎ ಜೋಕ್. ಸೊ ಹಲ್ವಾರು ರೀತಿಲಿ ಎಲ್ಲಾ ಕಲಾವಿದರಿಗೂ ಇಲ್ಲಿಂದ ನಾನು ರಿಕ್ವೆಸ್ಟ್ ಮಾಡ್ತಿರೋದು ಒಂದೇ, ಪ್ರೊಡ್ಯೂಸರ್ಸ್ ನ ಡೈರೆಕ್ಟರ್ಗಳನ್ನ ಕಾಪಾಡ್ಕೊಳ್ಳೋದು ಹೆಂಗೆ ಅಂದ್ರೆ, ನೀವು ಪ್ರಮೋಷನ್ ಬಂದು ನೀವು ಸಕ್ಸಸ್ಫುಲ್ ಆಗಿ ಸಿನಿಮಾ ನೀವು ಪ್ರಮೋಟ್ ಮಾಡಿದ್ರೆ, ಯಾಕಂದ್ರೆ ನಿಮ್ಮನ್ನ ನಂಬ್ಕೊಂಡೆ ಪ್ರೊಡ್ಯೂಸರ್ ಎಲ್ಲ ಬಿಟ್ಟು ಎಲ್ಲ ಜವಾಬ್ದಾರಿ ತಗೊಂಡು ಬರೋದು. ಆ ಉದ್ದೇಶದಲ್ಲಿ ದಯವಿಟ್ಟು ಕಲಾವಿದರು ಅವ್ರಿಗೆ ಸಪೋರ್ಟ್ ಮಾಡಿ. ಅಂಡ್ ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ, ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಸೋಷಿಯಲ್ ಮೀಡಿಯಾಗೂ ಎಲ್ಲರಿಗೂ ಫೋನಲ್ಲಿ ನಾಳೆ ಈ ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ ಇದೆ ಇಲ್ಲಿ ಬನ್ನಿ ಅಂತ ಪ್ರೋಟೋಕಾಲ್ ಮಾಡ್ತಾ ಇದ್ರು ಅನಿಲ್ ಅವರು.
ಸೊ ಈ ಸಿನಿಮಾಲಿ ಒಂದು ಡಬ್ಬಿಂಗ್ ಕೂಡ ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಹುಟ್ಟಿದ್ದಾರೆ ಅಂತ ಈ ಸೂತ್ರಧಾರಿ ಸಿನಿಮಾದಿಂದ ಹೇಳ್ತೀನಿ. ಸೊ ಅವ್ರ ಬಾಯಲ್ಲೇ ಆ ಮಾತನ್ನ ಕೇಳೋಣ, ಇನ್ನ ಅವ್ರ ಎಕ್ಸ್ಪೀರಿಯನ್ಸ್ ನ. ನಮ್ ಖುಷಿ, ಯಾಕೆಂದ್ರೆ ಎನಿವನ್ ಕ್ಯಾನ್ ಬಿಕಮ್ ಎನಿಥಿಂಗ್. ನೋ ಒನ್ ಇಸ್, ಯಾರನ್ನೂ ವೇಸ್ಟ್ ಪೇಪರ್ ತರ ನೋಡ್ಬಾರ್ದು. ಒಂದಲ್ಲ ಒಂದಿನ ವೇಸ್ಟ್ ಪೇಪರ್ ಗಾಳಿ ಪಟ್ಟಾಗ ನಾವೇ ತಲೆ ಎತ್ತು ನೋಡ್ಬೇಕಾಗತ್ತೆ. ಸೊ ಎಲ್ಲಾರ್ಗು ಮರ್ಯಾದೆ ಕೊಟ್ಟು ಹೋಗ್ತಾ ಇರಿ, ಎಲ್ಲಾರ್ಗು ಬೆಲೆ ಕೊಟ್ಟು ನೋಡ್ತಾ ಇರಿ, ಎಲ್ಲಾರ್ಗು ಅವಕಾಶ ಕೊಟ್ಟು ನೋಡ್ತಾ ಇರಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಅಂಡ್ ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರು, ನಿಮ್ಗೆ ನಾವು ಯಾವ ರೀತಿಲಿ ಸೂತ್ರಧಾರಿ ತಂಡ ನಾವು ನಿಮ್ಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ. ಬಿಕಾಸ್ ಎಷ್ಟು ಹೇಳಿದ್ರು ಸಾಲಲ್ಲ. ಬಿಕಾಸ್ ನೀವು ನೋಡ್ತಿರಲ್ಲ, ಎಲ್ಲೇ ಬಂದ್ರು ಅಲ್ಲಿ ಒದ್ದಾಟ, ಇದು ಒದ್ದಾಟ, ಏನೇ ಇದ್ರು ಸೂತ್ರಧಾರನ ನೀವು ಪ್ರಮೋಟ್ ಮಾಡಿದ್ರ ಇದೇ ಈ ಜನಕ್ಕೆ ತಲುಪಿರೋದು. ಇವತ್ತೇನ್ ಮನೆ ಮಾತಾಗ್ತಾ ಇದೆ. ಇವತ್ತು ನಮ್ಮ ಸೂತ್ರಧಾರಿ ಗ್ರಾಫ್ ಒಂದಿನದಲ್ಲಿ 10 ಜನ ಬಂದ್ರು, 20 ಜನ ಬಂದ್ರು, 50 ಜನ ಬಂದ್ರು, 100 ಜನ ಬಂದ್ರು, ಥಿಯೇಟರ್ ಹೌಸ್ಫುಲ್ ಆಯ್ತು. ಸೊ ಅದು ಆ ರೀತಿ ಇನ್ನ ನಾಳೆಯಿಂದ ಇನ್ನ ಹೆಚ್ಚಾಗಿ ಆಲ್ರೆಡಿ ಪ್ರೊಡ್ಯೂಸರ್ ಅವ್ರು ಹೇಳ್ದಂಗೆ ಮಲ್ಟಿಪ್ಲೆಕ್ಸ್ ಯಾಕೆ ಅವರು ಗಮನ ಹರಿಸ್ತಾ ಇದಾರೆ ಅಂದ್ರೆ, ಮಲ್ಟಿಪ್ಲೆಕ್ಸ್ ಅಲ್ಲಿ ಟಿಕೆಟ್ಸ್ ಹೌಸ್ಫುಲ್ ಆದ್ರೂ ಇನ್ನ ಕೇಳ್ತಾ ಇದಾರೆ. ಇವಾಗ ಬುಕ್ ಮೈ ಶೋ ಅಲ್ಲೂ ನೀವು ನೋಡ್ಬೋದು. ಅಂಡ್ ಎಲ್ಲ ಅಪ್ಡೇಟ್ಸ್ ಆಗ್ಲಿ, ಇನ್ನೊಂದು ಮಾಹಿತಿ ಆಗ್ಲಿ ಎಲ್ಲ ಇದೆ. ಸೊ ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು, ಲವ್ ಯು. ಅನಿಲ್ ಅವ್ರ ಮಾತು. ಸೂತ್ರಧಾರಿ ಸಿನಿಮಾ ಸಕ್ಸಸ್ಗೆ ಸಪೋರ್ಟ್ ಮಾಡಿದಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಸಿನಿಮಾ ನೋಡಿಲ್ಲ, ಥಿಯೇಟರ್ ಇದೆ ನೋಡಿ, ದಯವಿಟ್ಟು OTT ಬರುತ್ತೋ ಅಥವಾ ಟಿವಿನಲ್ಲಿ ಬರುತ್ತೋ ಅಂತ ಹೇಳಿ ಅಥವಾ ಇನ್ಯಾವುದೋ ಮಾತು ಕೇಳಿ ವೆಯ್ಟ್ ಮಾಡಕ್ ಹೋಗ್ಬಿಡಿ. ಇದು ಒಳ್ಳೆ ಸಿನಿಮಾ, ಸ್ಪ್ಯಾನ್ ತುಂಬಾ ಕಡಿಮೆ ಇರುತ್ತೆ. ಸಪೋರ್ಟ್ ಮಾಡಿದಷ್ಟು ಚಂದನ್ ಅಂತ ಹೀರೋಗಳು ಕನ್ನಡ ಇಂಡಸ್ಟ್ರಿಗೆ ಬೇಕು. ಸೊ ಈ ತರ ಹೀರೋಗಳು ಬೆಳೀತಾರೆ. ಥ್ಯಾಂಕ್ ಯು. ಅಂಡ್ ಇವತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಇವತ್ತು ನನ್ನ ಹಾಡು 3 ಪೆಗ್ ರಿಲೀಸ್ ಆಗಿ 9 ವರ್ಷ. ಇವತ್ತು 9th ಇಯರ್ ಅನ್ನೋದು 9 ನನಗೂ ಇವಾಗ ಫೋನ್ ಮಾಡಿ ಹೇಳಿದ್ರು ನನ್ನ ಫ್ರೆಂಡ್ ಮೈಸೂರಿಂದ. ಸೊ 9th ಇಯರ್ ಆನಿವರ್ಸರಿ ಅಂತೆ. ಸೊ ನಮ್ಮ ಸಿನಿಮಾನು 9th ರಿಲೀಸ್ ಆಗಿದ್ದು, ಇವತ್ತು ಸಕ್ಸಸ್ ಮೀಟ್ ಮಾಡ್ತಾ ಇದೀವಿ. ಸೊ ಎಲ್ಲೋ 9 ನಂಬರ್ಗೂ ನಮ್ಗೇನೋ ಕನೆಕ್ಷನ್ ಇದೆ. ಇವರು ನವರಸನು, ಇವರು ಸೊ ನವ ಎಲ್ಲ ಕೂಡ್ ಬಂದ್ಬಿಟ್ಟಿದ್ದಾರೆ ಸಕ್ಸಸ್ಗೆ. ಲೆಟರ್ಸ್ 9 ಲೆಟರ್ಸ್ ಬರುತ್ತಂತೆ. ಸೊ 9 ತುಂಬಾ ಚೆನ್ನಾಗಿದೆ. ಸೊ ಅದೊಂದು. ಅಂಡ್ ಮೈಸೂರಲ್ಲಿ ಕಲೆಕ್ಷನ್ ಚೆನ್ನಾಗಿದೆ ಅಂತ. ಹಾ ಸರ್, 99 ರೂಪೀಸ್. ಅಲ್ಲೂ 99. ನೆನ್ನೆ 99 ಇತ್ತು ಸರ್. ಯಾವ ಥಿಯೇಟರ್ಲಿ ಹೌಸ್ಫುಲ್ ಆಗಿದೆ ನೆನ್ನೆ. ಫಸ್ಟ್ ಅದೇ ಹೌಸ್ಫುಲ್ ಆಗಿದೆ ಆಕ್ಚುಲಿ 99. ಮೇನ್ ಏನಂದ್ರೆ ಸರ್, ಮೇನ್ ಒಂದು ಇದ್ರಲ್ಲಿ ಏನಂದ್ರೆ, ಈಗ ಮಲ್ಟಿಪ್ಲೆಕ್ಸಸ್ ಎಲ್ಲ 99 ರೂಪೀಸ್ ಆಗುತ್ತಲ್ವಾ, ಜನ ಥಿಯೇಟರ್ ಬರ್ತಾ ಇದಾರೆ. ಯಾವಾಗ 200-300 ಆಗುತ್ತೋ ಜನ ಬರಲ್ಲ. ಇದು ಪ್ರಾಬ್ಲಮ್ ಆಗ್ತಾ ಇರೋದು. ಬಟ್ 140-130 ಈ ಪ್ರೈಸಸ್ ಓಕೆ. ಬಟ್ ವೀಕೆಂಡ್ಸ್ ಅಲ್ಲಿ ಸಿಕ್ಕಾಬಿಟ್ಟು ಜಾಸ್ತಿ ಇರುತ್ತೆ. ಅದನ್ನ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದೀವಿ ನಾವು ಮಲ್ಟಿಪ್ಲೆಕ್ಸ್ ಅವ್ರಿಗೆ ಒಂಚೂರು ಕಮ್ಮಿ ಮಾಡಿದ್ರೆ ಹೊಸಬ್ರು ಸಿನಿಮಾಗೆ ಅಟ್ಲೀಸ್ಟ್ ಕಮ್ಮಿ ಇದ್ರೆ ಜನ ಬರ್ತಾರೆ ಅನ್ನೋದು ಇದೆ. ಆಮೇಲೆ ಫಸ್ಟ್ ಮೇನ್ ಮರ್ತೋಗಿದೆ ಅವರ ಮಾತಾಡೋದು. ನಾನು ಈ ನಮ್ಮ ಕಾರ್ಯಕ್ರಮದ ಮೇನ್ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ನಮ್ಮ ಧ್ರುವ ಸರ್ಜಾ ಅವ್ರಿಗೆ. ಯಾಕಂದ್ರೆ ಪಾಪ ಒಂದು ಟ್ರೈಲರ್ ಕೇಳಿ ಬಂದು ಮಾಡಿ ನಮ್ಮ ಜೊತೆ ನಿಂತು ಟ್ರೈಲರ್ ಲಾಂಚ್ ಮಾಡಿಕೊಟ್ರು. ಥ್ಯಾಂಕ್ ಯು ಧ್ರುವ ಸರ್ ನಿಮಗೆ. ಅಂಡ್ ಶಿವಣ್ಣ ಮತ್ತೆ ರವಿಚಂದ್ರನ್ ಸರ್ ಇಬ್ರು ಅಷ್ಟೇನೆ, ಅವ್ರಿಗೂ ಅಷ್ಟೇ ಇದರಿಂದ ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ಅವ್ರು ಬಂದಿದ್ದು ತುಂಬಾ ಪ್ಲಸ್ ಆಯ್ತು ನಮ್ಮ ಸಿನಿಮಾಗೆ. ಅಂದ್ರೆ ಒಂದು ಸಿನಿಮಾ ಒಂದು ಭೂಮ್ ಅವತ್ತಿಂದ ಒಂಚೂರು ಜಾಸ್ತಿ ಕ್ರಿಯೇಟ್ ಆಯ್ತು ನಮಗೆ. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ರವಿ ಸರ್, ನೀವು ಬಂದು ಸಪೋರ್ಟ್ ಮಾಡಿದ್ದು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಈಗ ಮೊನ್ನೆ ಸೆಲೆಬ್ರಿಟಿ ಶೋಗಳು ಆಗ್ಬೋದು, ಇನ್ನೂ ಮಿಕ್ಕಿದ ಶೋಸ್ ಎಲ್ಲ ಮಾಡಿದ್ವಿ. ತುಂಬಾ ಜನ ಆರ್ಟಿಸ್ಟ್ಗಳು ಬಂದು ಸಪೋರ್ಟ್ ಮಾಡಿದ್ರು. ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬರ್ದಿರೋರು ದಯವಿಟ್ಟು ಅಕ್ಕಪಕ್ಕ ಥಿಯೇಟರ್ ಇದೆ, ಹೋಗಿ ನೋಡಿ ನಿಮ್ಮ ಒಂದು ರಿವ್ಯೂಸ್ನ ನಮ್ಗೆ ಹೇಳಿ. ಕಿರಣ್ ಕುಮಾರ್. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಸುಧೀಂದ್ರ ವೆಂಕಟೇಶ್ ಸರ್ಗೆ. ಏನಕ್ಕಂದ್ರೆ ನಂದು ಫಸ್ಟ್ ಸಿನಿಮಾ, ಆ ಫಸ್ಟ್ ಸಿನಿಮಾದ ಫಸ್ಟ್ ರಿವ್ಯೂ ಅವ್ರ ಚಾನಲಲ್ಲೇ ಬಂದಿದ್ದು, ರಾಘವೇಂದ್ರ ಚಿತ್ರವಾಣಿಯಲ್ಲಿ. ಸೊ ಅದಕ್ಕೋಸ್ಕರ ತುಂಬ ಥ್ಯಾಂಕ್ ಯು ಸರ್. ಆಮೇಲೆ ಎಲ್ಲ ಮೀಡಿಯಾ ಮಿತ್ರರಿಗೂ, ಆಮೇಲೆ ನಮ್ಮ ಡಿಜಿಟಲ್ ಆಗಿ ಹೆಲ್ಪ್ ಮಾಡಿರೋ ಅನಿಲ್ ಅವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮೈನ್ ಆಗಿ ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಒಬ್ಬರೇ ಒಬ್ರು ಕಾರಣ ನವರಸನ್ ಸರ್.
ಇವ್ರಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಿರಣ್ ನಿಲ್ಕೊಂತ ಇದ್ದಿಲ್ಲ. ಅದಕ್ಕೂ ಮುಂಚೆ ತುಂಬಾ ಜನ ಇಂಡಸ್ಟ್ರಿಲಿ ಕೆಲಸ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಒಂದು ಸ್ಟೇಜ್ ಅಂದ್ರೆ ಒಂದು ಸ್ಟೆಪ್ ಹತ್ತಾಗ ಹೆಲ್ಪ್ ಮಾಡ್ತಾರಲ್ಲ, ಅವಾಗ ಯಾರು ಇವಾಗ ನಾನು ಅವ್ರಿಗೆ ಏನು ಸಂಬಂಧಿಕ ಅಲ್ಲ, ಏನೂ ಅಲ್ಲ. ಅವಾಗ ಹೇಳ್ಬೋದಿತ್ತೆ, ಹೋಗೋ ನೀನು ಸ್ಟೋರಿ ಕೊಟ್ಟೋಗ ನಾನು ಮಾಡ್ಕೊತೀನಿ. ಅವರು ಡೈರೆಕ್ಟ್ರೆ, ಅವ್ರು ಅವಾಗ ಹೇಳ್ಬೋದಿತ್ತು ಸ್ಟೋರಿ ಕೊಟ್ಟೋಗ ನಾನು ಮಾಡ್ಕೊತೀನಿ ಅಂತ. ಬಟ್ ಆ ಚಾನ್ಸ್ ಅವ್ರು ತಗೊಂಡಿಲ್ಲ. ಜೊತೆ ಕೆಲಸ ಮಾಡೋಣ, ಜೊತೆಗೆ ಬೆಳೆಯೋಣ, ಆ ಒಂದು ಬೆಳೆಯೋಕ್ಕೆ ಅವ್ರು ಆಲ್ರೆಡಿ ಬೆಳೆದಿದ್ದಾರೆ. ಸೊ ಬೆಳೆಸೋಣ ಅಂತ ಒಂದು ಮನಸ್ಥಿತಿ ಇದೆಯಲ್ಲ, ಅದೆಲ್ಲರಿಗೂ ಬರೋಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮಿಂದ ಈ ಅವಕಾಶ ಸಿಕ್ಕಿದ್ದು. ಆಮೇಲೆ ಹೀರೋ ಸರ್, ಆಮೇಲೆ ಹೀರೋಯಿನ್ ಮೇಡಮ್, ನಿಮ್ಮ ಥರ ಹೀರೋಯಿನ್ಸು ಎಲ್ಲ ಪ್ರೊಡ್ಯೂಸರ್ಗೂ ಸಿಕ್ಬಿಟ್ರೆ ಅವ್ರಿಗೆ ಟೆನ್ಷನ್ ಇರಲ್ಲ. ಅಂದರೆ ಪ್ರೊಡ್ಯೂಸರ್ಸ್ ಆ್ಯಕ್ಟರ್ಸ್ ಅಂತಾರಲ್ಲ, ಆ ಥರ ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಆ್ಯಕ್ಟರ್ಸ್. ಸೊ ಆ ಥರ ಎಲ್ಲರಿಗೂ ಸಿಕ್ಬಿಟ್ರೆ ತಲೆನೋವು ಇರಲ್ಲ. ಆಮೇಲೆ ಹೇಳ್ತಾರಲ್ಲ, ಎಲ್ಲ ಈ ಥಿಯೇಟ್ರ್ಗಳಲ್ಲಿ ಸಿನಿಮಾ ನಿಲ್ಲಲ್ಲ, ಕನ್ನಡ ಸಿನಿಮಾ ಯಾರು ಬಂದು ನೋಡಲ್ಲ. ಅದಕ್ಕೆ ಡೈರೆಕ್ಟರ್ಗಳಾಗಲಿ ಆ್ಯಕ್ಟರ್ಗಳಾಗಲಿ ಪ್ರಾಬ್ಲಮ್ ಅಲ್ಲ, ಒಂದೇ ಒಂದು ಪ್ರೊಡ್ಯೂಸರ್ಗಳು. ಅಂದರೆ ಸುಮ್ಮನೆ ದುಡ್ಡಿದೆ ಅಂತ ಒಂದು ಪ್ರೊಡ್ಯೂಸರ್ ಮಾಡೋಕ್ಕಿಂತ ಆ ಸಿನಿಮಾ ಬಗ್ಗೆ ನಾಲೆಜ್ ಇಟ್ಕೊಂಬಂದು ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೂ ಜನಗಳ ಹತ್ರ ಯಾಕೆ ತಲುಪಿಸ್ಬೇಕು ಅನ್ನೋದು ಅರ್ಥ ಆಗುತ್ತೆ. ಅವ್ರಿಗೂ ಅದು ಮಾಡಿದಾಗ ಇವಾಗ ಸಾರ್ ಮಾಡಿದಾರಲ್ಲ, ಪ್ರತಿಯೊಂದು ಸ್ಟೆಪ್ಪಲ್ಲೂ ಎಲ್ಲಾನು ಜೊತೆಗೆ ಇಟ್ಕೊಂಡು ಮುನ್ನುಗ್ಗಿ ಅದು ಮಾಡಿದ್ರೆ, ಸೊ ಒಂದೇನಂತ ಹೇಳಿದ್ರೆ ಸಿನಿಮಾ ಒಂದೇ ಸಿನಿಮಾ ಅಸ್ಟೆಂಟ್ ಆಗಿ ಮಾಡಿಬಿಟ್ಟು ಡೈರೆಕ್ಷನ್ ಮಾಡಕ್ ಬರ್ತಾರಲ್ಲ, ಅಂಥವ್ರ ಸಂಖ್ಯೆ ಕಮ್ಮಿ ಆಗುತ್ತೆ. ಆವಾಗ ಒಳ್ಳೊಳ್ಳೆ ಸಿನಿಮಾ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಅದೊಂದು ಪ್ರೊಡ್ಯೂಸರ್ ಇನ್ನೊಂದು ಸ್ವಲ್ಪ ಎಜುಕೇಟ್ ಆದರೆ ಒಳ್ಳೊಳ್ಳೆ ಸಿನಿಮಾ ಒಂದೇ ಬರುತ್ತೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಒನ್, ಕೃಷ್ಣ ಮೇಡಮ್ ಆಗಲಿ, ಕಾರ್ತಿಕ್ ಆಗಲಿ, ಆಮೇಲೆ ಚಾರ್ಲಿ ಆಗಲಿ, ನಮ್ಮ ರಾಜು ಆಗಲಿ, ಪ್ರಶಾಂತ್ ಆಗಲಿ, ಕಿನಾದರ್ ಸರ್ ಆಗಲಿ, ತಬ್ಲಾಣಿ ಅವರಾಗಲಿ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವೆಲ್ಲ ವರ್ಕ್ ಮಾಡಿದ್ದಕ್ಕೆ ನಾನು ಇಲ್ಲಿರೋದು. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ದಾಸ್ ಸರ್, PK ದಾಸ್ ನಮ್ಮ ಗುರುಗಳು, ಅವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ವಿಜಯೇಶ್ವರ್ ಅವರು, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಒಂದು ಸಕ್ಸಸ್ ನಲ್ಲಿ ನಿಂತು ಮಾತಾಡೋದಕ್ಕೆ ಖುಷಿ, ಯಾಕಂದ್ರೆ ಇಡೀ ತಂಡ ಕಾಯ್ತಿರ್ತೀವಿ ಈ ತರ ಒಂದು ಮೂಮೆಂಟ್ ಬರಲಿ ಅಂತ. ಅದರಲ್ಲೂ ಹೊಸಬರು ಸಿನಿಮಾ ಅಂದಾಗ ಅದ್ರಲ್ಲಿ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ನೋಡ್ತಿದೀವಿ, ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಂದ್ರೆ ತುಂಬಾ ಕಷ್ಟ ಆಕ್ಚುಲಿ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ತುಂಬಾ ಗ್ರಿಪ್ಪಿಂಗ್ ಸ್ಟೋರಿ ಮಾಡಿದ್ದಾರೆ. ನಾನು ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಿದ್ದಂಗೆನೆ ಕಿರಣ್ ಅವ್ರಿಗೆ ಕರೆದು ಹೇಳಿದೆ, ಕತೆ ಅಂತೂ ತುಂಬಾನೇ ಚೆನ್ನಾಗಿದೆ ಅಂಡ್ ಎಕ್ಸಿಕ್ಯೂಷನ್ ತುಂಬಾ ರಿಯಲಿಸ್ಟಿಕ್ ಆಗಿದೆ. ಚಂದನ್ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಫೋನ್ ಮಾಡಿ ಕೂಡ ಹೇಳಿದೆ, ಬಿಕಾಸ್ ರಿಲೀಸ್ ಟೈಮ್ ತುಂಬಾ ಬಿಸಿ ಇದ್ರು. ನಂತರ ಟೈಮ್ ತಗೊಂಡು ಫೋನ್ ಮಾಡಿ ಹೇಳಿದೆ. ಸೊ ಅವರ ಒಂದು ಹ್ಯೂಮರ್ ಆಸ್ಪೆಕ್ಟ್ಸ್ ಆಗಿರ್ಲಿ ಅಂಡ್ ಒಂದು ಇಡೀ ಕಥೆನ ತಗೊಂಡೋಗಿರೋ ರೀತಿ ಚೆನ್ನಾಗಿದೆ. ನಿಮ್ಮೆಲ್ಲರಿಗೂ ಇಷ್ಟು ಅಂದ್ರೆ ಏನಂತಾರೆ, ಒಂದು ಸಿನಿಮಾ ಎಲ್ಲ ಇಡೀ ಚಿತ್ರತಂಡ ಇಷ್ಟಪಟ್ಟು ಮಾಡಿ ತಂದು ನಿಮ್ಮ ಹತ್ರ ಹಾಕಿದಾಗ ನೀವು ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದ್ದಾಗ 100% ಬೆಂಚ್ ತಟ್ಟಿ ಮುಂದೆ ಕಲಿಸಿದ್ದೀರಾ. ಅದೇ ಒಂದು ಸಾಲಿನಲ್ಲಿ ನಮ್ಮ ಸೂತ್ರಧಾರಿಗೆ ನಿಜವಾಗ್ಲೂ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ನನಗೆ ಮೀಡಿಯಾ ಕಡೆಯಿಂದ. ಯಾಕಂದ್ರೆ ನೋಡಿ, ನಾನು ಇಲ್ಲೇನು ಇದ್ದೀನಿ, ನಾನು ಅಂದ್ರೆ ಏನು ಗೊತ್ತಾ, ಈಗ ಸೀನಿಯರ್ ನಮ್ಮ ವಾಸಣ್ಣ ಅಂತವರೆಲ್ಲ ಏನಾದ್ರು ತಪ್ಪುಗಳಿದ್ದಾಗ ಕರೆದು ನನಗೆ ಕಿವಿಯಲ್ಲಿ ಹೇಳ್ತಾರೆ, ಇಲ್ಲ ಈ ತಪ್ಪುಗಳಿದೆ, ಇಲ್ಲ ಇದು ಈ ತರ ಮಾಡಬಾರ್ದಾಯ್ತು. ನಾನು ಎಲ್ಲಾ ಸಿನಿಮಾದಲ್ಲಿ ಇನ್ಕ್ಲೂಡಿಂಗ್ ದಮಯಂತಿ, ರಾಕ್ಷಸಿ ಎಲ್ಲಾದ್ರಲ್ಲೂ ಅವ್ರು ಸಜೆಷನ್ ಮಾಡಿದ್ರು. ಬಟ್ ಈ ಸಿನಿಮಾನು ಅವರು ಕರೆದು ಹೇಳಿದ್ರೆ ಒಳ್ಳೆ ಪ್ರಯತ್ನ ಚೆನ್ನಾಗಿದೆ ಅಂತ. ಯಾಕಂದ್ರೆ ಒಂದು ಅಪ್ರಿಸಿಯೇಷನ್ಸ್ ಏನಿದೆಯಲ್ವಾ, ನಮ್ಮ ಮೀಡಿಯಾ ಆದ್ಮೇಲೆ ನೆಕ್ಸ್ಟ್ ಜನ ಅಪ್ರಿಸಿಯೇಷನ್ಸ್ ನೀವು ನೋಡಿದ್ರಿ, ತುಂಬಾ ಅದ್ಭುತವಾಗಿ ಆಗ್ತಿದೆ. ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಪಿಕಪ್ ಆಗ್ತಿದೆ. ಒಂದು ಹೊಸ ಹೀರೋಗೆ ಈ ಲೆವೆಲ್ಗೆ ಕಲೆಕ್ಷನ್ಸ್ ಈಗ ಓಪನ್ ಆಗಿ ಬರ್ತಾ ಇರೋದು ನಿಜವಾಗ್ಲೂ ರೇಟು. ಬಟ್ ನಮ್ದೇನಂದ್ರೆ 200 ಚಿತ್ರಮಂದಿರಗಳಿಗೆ ಇನ್ನ ಜಾಸ್ತಿ ಸಿನಿಮಾ ಥಿಯೇಟರ್ಗಳಲ್ಲಿ ಹಾಕ್ಬಿಟ್ಟಿದ್ವಿ ಸಿನಿಮಾ. ಬಟ್ ಇವಾಗ ಏನಾಗ್ತಿದೆ, ಎಲ್ಲ ಥಿಯೇಟರ್ಸ್ನ ಸ್ವಲ್ಪ ಈ BNC ಸೆಂಟರ್ಸ್ನೆಲ್ಲ ಕಮ್ಮಿ ಮಾಡಿ ಬರೀ ಮಲ್ಟಿಪ್ಲೆಕ್ಸ್ ಸೆಕೆಂಡ್ ವೀಕಿಂದ ಮಲ್ಟಿಪ್ಲೆಕ್ಸ್ನ ಜಾಸ್ತಿ ಕಾನ್ಸಂಟ್ರೇಟ್. ಯಾಕಂದ್ರೆ ಮಲ್ಟಿಪ್ಲೆಕ್ಸ್ ಕಲೆಕ್ಷನ್ ಚೆನ್ನಾಗಿದೆ, ಅದಕ್ಕೆ ಎಲ್ಲ ಮಲ್ಟಿಪ್ಲೆಕ್ಸಸ್ ಜಾಸ್ತಿ ಏನಿದೆಯೋ ಅದನ್ನು ಇದು ಮಾಡಿಕೊಂಡು ಸಿಂಗಲ್ ಥಿಯೇಟರ್ ಕಮ್ಮಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಚಂದನ್ ಶೆಟ್ಟಿ ಅವರು ಅಷ್ಟೇನೆ, ನಾನು ಅವತ್ತಿನ ಹೇಳಿದ್ದೆ, ಬ್ರದರ್ ಫ್ರಮ್ ಅನದರ್ ಮದರ್ ಥರ ಪ್ರತಿಯೊಂದು ಒಂದು ಹೀರೋ ಆಗದೆ ಒಂದು ನಮ್ಮ ಬ್ರದರ್, ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಪ್ರತಿಯೊಂದು ಕಡೆನೂ ಅವರು ನಿಂತು ಈ ಸಿನಿಮಾ ನೋಡಿ ಹೀರೋ ಆಗಿ ಬಂದಾಗ ಅವ್ರ ಕೆಲಸ ಆಯ್ತು ಅವ್ರದ್ದಾಯ್ತು ಅಂತ ಹೋಗದೆ ಪ್ರತಿಯೊಂದು ಕ್ಷಣ ನೈಟ್ ನೋಡಿ ಇಲ್ಲೇ ಈ ಸೋಫಾದಲ್ಲೇ ಮಲ್ಕೊಡೋರು, ಬಂದು ಬೆಳಗ್ಗೆ ಬಂದ್ಬಿಟ್ರೆ ರಾತ್ರಿವರೆಗೂ ಇಲ್ಲೇ ಇರೋರು. ಈ ತರ ಒಂದು ಆನೆಸ್ಟ್ ಆಗಿ ಅವರು ಡೆಡಿಕೇಶನ್, ಆನೆಸ್ಟ್ ಅವ್ರಿಗೆ ಏನು ಕೆಲಸ ಮಾಡ್ಬೇಕು ಅನ್ಸಿದೆ ಎಲ್ಲ ಆನೆಸ್ಟ್ ಆಗಿ ಮಾಡಿದ್ದಾರೆ. ಅವ್ರ ಪ್ರಯತ್ನ 100% ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ಅಪೂರ್ವ, ನಿಜವಾಗ್ಲೂ ಹೇಳ್ತೀನಿ, ಯಾಕಂದ್ರೆ ನಾನು ಸುಮಾರು ಜನ ನೋಡ್ತಿರ್ತೀನಿ, ಈ
ತುಂಬಾ ಆರ್ಟಿಸ್ಟ್ ಕೋಪರೇಟ್ ಮಾಡಲ್ಲ, ಪ್ರಮೋಷನ್ಸ್ ಬರಲ್ಲ ಅಂತ. ಬಟ್ ಅಪೂರ್ವ ಅಂತೂ ವೆರಿ ಗ್ರೇಟ್ಫುಲ್. ನಾನು ನಿಜವಾಗ್ಲೂ ಹೇಳ್ತೀನಿ, ಯಾಕಂದ್ರೆ ಪ್ರತಿ ಒಂದು ಕಡೆ ಅಂದ್ರೆ ನಾವು ತಿರುಪತಿ ಮೆಟ್ಲತ್ತ ಹೇಳಿದ್ವಿ, ಅಮ್ಮ ನೀನು ಹತ್ತಕ್ಕಾಗಿಲ್ಲ ಪರವಾಗಿಲ್ಲ, ನೀನು ಕಾರಲ್ಲಿ ಮೇಲೆ ಹೋಗೋ, ನಾವು ಹತ್ಬಿಟ್ಟು ಬರ್ತೀವಿ ಅಂದ್ರೆ, ಇಲ್ಲ ಸರ್ ನೀವೆಲ್ಲ ಹತ್ತಾ ಇದ್ದಾರೆ, ನಾನು ನಿಮ್ ಜೊತೆ ಹತ್ತೀನಿ ಅಂದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳಿ ಪ್ರತಿಯೊಂದು ಕಡೆನೂ. ಆಮೇಲೆ ಎಲ್ಲಾ ಥಿಯೇಟರ್ ವಿಸಿಟ್ ಪ್ರತಿಯೊಂದು ಎಷ್ಟೋ ಇನ್ಪುಟ್ಸ್ ಕೊಟ್ಟು, ಅಂದ್ರೆ ಸರ್ ಈ ತರ ಮಾಡೋಣ, ಹಿಂಗ್ ಮಾಡೋಣ ಅಂತ ಹೇಳಿ ಎಲ್ಲ ಇನ್ಪುಟ್ಸ್ ಕೊಟ್ಟು, ಈ ತರ ಒಂದು ಟೀಮ್ ವರ್ಕ್ ಆಗಿ ತುಂಬಾ ಸಪೋರ್ಟಿವ್ ಆಗಿ ನಿಂತ ನನ್ನ ಹೀರೋಯಿನ್ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಸಕ್ಸಸ್ ಮೀಟು ಇವತ್ತೇ ಹೇಳ್ತಿರೋದು ಥ್ಯಾಂಕ್ಸ್. ಯಾಕಂದ್ರೆ ಸಿನಿಮಾ ಕಮರ್ಷಿಯಲಿ ಏನಾಗತ್ತೆ ಹೆಂಗಾಗತ್ತೆ ಅನ್ನೋ ಭಯ ಇತ್ತು, ಬಟ್ ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ. 100% ನಮಗೆ ಒಳ್ಳೆ ಒಂದು ರಿಸಲ್ಟ್ ಸಿಕ್ಕಿದೆ. ನೆಕ್ಸ್ಟ್ ನಮ್ಮ ಸಿನಿಮಾದಲ್ಲಿ ನನಗೆ ಒಂದು ಸಪೋರ್ಟ್ ಆಗಿ ನಿಂತವ್ರು ನಮ್ಮ ಸಂಜಯ್ ಗೌಡ್ರು, ನಮ್ಮ ರಾಜೇಶ್ ಸರ್, ಮತ್ತೆ ಇನ್ನೂ ಕೆಲವು ಸ್ನೇಹಿತರು, ರಮೇಶ್ ರೆಡ್ಡಿ ಸರ್ ಆಗ್ಬೋದು, ಇನ್ನು ಸುಮಾರು ಸ್ನೇಹಿತರುಗಳು ನನಗೆ ಸಪೋರ್ಟ್ ಆಗಿ ನಿಂತು, ಅಂದ್ರೆ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಪ್ರತಿಯೊಬ್ರು ಅವ್ರವ್ರ ಕೈಯಲ್ಲಿ ಏನೇನೆಲ್ಲ ಸಪೋರ್ಟ್ ಮಾಡೋಕ್ಕಾಗತ್ತೆ ಎಲ್ಲರೂ ಒಂದು ಕೈ ಹಾಕಿ ಸಪೋರ್ಟ್ ಮಾಡಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ PR ವೆಂಕಟೇಶ್ ಅಣ್ಣ ಮಾತ್ರ. ಯಾಕಂದ್ರೆ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆ ಇದ್ದು ಪ್ರತಿಯೊಂದು ಏನೇನು ಬೇಕು ನನಗೆ, ಯಾವ ಥರ ಬೇಕು ಎಲ್ಲ ಪ್ರತಿಯೊಂದು ಇದು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆಂಕಟೇಶ್ ಅಣ್ಣ. ಹಾಗೆ ಇನ್ನು ನಮ್ಮ ಎಲ್ಲ ಟೆಕ್ನಿಷಿಯನ್ ಟೀಮ್ಸು ಪ್ರತಿಯೊಬ್ರು, ಅಂದ್ರೆ ನಾನು ಹೇಳ್ತಾ ಇರೋದು ಪ್ರತಿ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟಿಂದ, ಕ್ಯಾಮ್ರಾ ಡಿಪಾರ್ಟ್ಮೆಂಟಿಂದ ಹಿಡಿದು ಪ್ರತಿ ಡಿಪಾರ್ಟ್ಮೆಂಟ್ ಅವರು ಈ ಇಡೀ ಸಿನಿಮಾಗೆ ತುಂಬಾ ಶ್ರಮ ವಹಿಸಿದ್ದಾರೆ. ಎಲ್ಲರಿಗೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಲಿರಿಕ್ಸಿಸ್ಟ್ ವಿಜಯೇಶ್ವರ್ ಬಂದಿದ್ದಾರೆ. ಈ ಸೂತ್ರಧಾರಿ ಸಾಂಗ್ ಎಲ್ಲಾ ಕಡೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಹೋದ್ರು ಆ ಸಾಂಗ್ಗೆ ಎಲ್ಲಾ ಕಡೆ ಮುಳುಗ್ತಾ ಇದೆ. ಸೂತ್ರಧಾರಿ ತುಂಬಾ ದೊಡ್ಡ, ನನಗೆ ಖುಷಿ ಕೊಟ್ಟಂತ ಸಾಂಗ್, ಅದು ದೊಡ್ಡ ಹಿಟ್ಟು ಆಗಿದೆ. ಥ್ಯಾಂಕ್ ಯು ವಿಜಯೇಶ್ವರ್. ಮತ್ತೆ ಇನ್ನು ನನ್ನ ಎಲ್ಲ ಚಿತ್ರತಂಡ, ಕಿರಣ್ ಪಾಪ ಫಸ್ಟ್ ಸಿನಿಮಾ ನಂಬಿ ಕೊಟ್ಟಿದ್ದೀನಿ, ಬಟ್ ಅವ್ನು ಉಳಿಸ್ಕೊಂಡಿದ್ದಾನೆ. ನಿಜವಾಗ್ಲೂ ಹೇಳ್ತೀನಿ, ಅಂದ್ರೆ ನನಗೆ ಸಿನಿಮಾ ಈಗ ನೋಡಿ, ಒಂದು ಸಿನಿಮಾ ಆಗೋದ್ಮೇಲೆ ಒಂದು ಟೀಮು ಸಿನಿಮಾ ಮುಗ್ದೋದ್ಮೇಲೆ ಅವ್ರೊಂದ್ ಕಡೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ತರ 4 ಜನ 4 ಕಡೆ ಹೋಗಿರ್ತಾರೆ. ಬಟ್ ನಮ್ಮ ಟೀಮು ಫಸ್ಟ್ ಡೇ ಸಿನಿಮಾ ಸ್ಟಾರ್ಟ್ ಮಾಡಕ್ಕೆ ಹೆಂಗೆ ಇತ್ತೋ ಅದೇ ತರ ನಾವು 4 ಜನ ಹಂಗೆ ಇದೀವಿ. 4 ಪಿಲ್ಲರ್, ಹೀರೋ ಹೀರೋಯಿನ್, ಡೈರೆಕ್ಟ್ರು, ಪ್ರೊಡ್ಯೂಸರ್, 4 ಜನ ಹಂಗೆ ಪಿಲ್ಲರ್ಸ್ ಆಗಿ ನಿಂತಿದ್ದೀವಿ. ಮಧ್ಯದಲ್ಲೂ ಕೆಲವರು ಬಂದವರು ಹೋದವರು, ಅದು ಬೇರೆ. ಬಟ್ ಈ 4 ಜನ ಮೇನ್ ಪಿಲ್ಲರ್ಸ್ ಮಾತ್ರ ಹಂಗೆ ನಿಂತಿದ್ದಾರೆ. ಅದಕ್ಕೆ ಕಿರಣ್ಗೆ ಒಂದು ಒಳ್ಳೆ ಭವಿಷ್ಯ ಇದೆ. ನೆಕ್ಸ್ಟು ಈ ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾನೆ. ಆಲ್ ದಿ ಬೆಸ್ಟ್ ಕಿರಣ್ ನಿನ್ಗೂ. ಆಮೇಲೆ ನನ್ನ ವೈಫ್ಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲದಕ್ಕೂ ಪಾಪ ನಿಂತು ಸಪೋರ್ಟ್ ಮಾಡಿ ನನ್ನ ಮುಂದೆ ತಳ್ಳಿದ್ದಾರೆ. ಎಲ್ಲಿ ಎಷ್ಟು ಗಂಟೆಗೆ ಹೋದ್ರು ಕೇಳಲ್ಲ, ಎಷ್ಟು ಗಂಟೆಗೆ ಬಂದ್ರು ಕೇಳಲ್ಲ, ಹೋಗಿ ಆರಾಮಾಗಿ ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿ ಅಂತೇಳಿ ಇದು ಮಾಡಿದ್ದಾರೆ. ಆಮೇಲೆ ನನ್ನ ಟೀಮು ಎಂಟೈರು, ಕಾರ್ತಿಕ್ ಮತ್ತೆ ನೀಲು, ಬಸವರಾಜು, ಪ್ರತಿಯೊಬ್ರು, ಜ್ಯೋತಿ, ಎಲ್ಲ ನನ್ನ ಟೀಮು ಅಷ್ಟೇ ನೈಟ್ ಅಂಡ್ ಡೇ ಕೆಲಸ ಮಾಡಿದ್ದಾರೆ ಪಾಪ ಸಿನಿಮಾ ರಿಲೀಸ್ ಟೈಮಲ್ಲಿ. ಎಲ್ಲ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನಿನ್ನ ಬೇರೆ ವಿಷಯ ಅಷ್ಟೇ ಇಷ್ಟ ಆಗಿದೆ. ಚಂದನ್ರು ದಯವಿಟ್ಟು ಬನ್ನಿ. ತಬಲಾ ನಾಣಿಯವರು ಅಷ್ಟೇನೆ ವೆರಿ ಇಂಪಾರ್ಟೆಂಟು, ಒಳ್ಳೆ ಪಾತ್ರನ ಪೋಷಿಸಿದ್ದಾರೆ. ಇಡೀ ಸಿನಿಮಾದಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. ಥ್ಯಾಂಕ್ ಯು ತಬಲಾ ನಾಣಿ ಸರ್. ನರಸನ್ ಸರ್, ಕಿರಣ್, ಚಂದನ್ ಬ್ರದರ್ ಮತ್ತು ಅಪ್ಪು ಅವರಿಗೆ, ದ ಎಂಟೈರ್ ಟೀಮ್ ಆಫ್ ಸೂತ್ರಧಾರಿ. ಆನ್ ಬಿಹಾಫ್ ಆಫ್ ಸೂತ್ರಧಾರಿ ಟೀಮ್, ಎಂಟೈರ್ ಮೀಡಿಯಾ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟಿಗೆ ನೀವು ರೀಚ್ ಮಾಡಿದ್ದಕ್ಕೆ ನಮಗೆ ಈ ಸಕ್ಸಸ್ ಕಾಣಕ್ಕೆ ಸಾಧ್ಯ ಆಗಿದ್ದು. ಅದರ ಜೊತೆಗೆ ಎಂಟೈರ್ ಕರ್ನಾಟಕ ಜನತೆಗೆ ಈ ಸಿನಿಮಾನ ಮೆಚ್ಚಿ ಹಾರೈಸಿದ್ದೀರ. ಇದು ಒಂದು ದೊಡ್ಡ ಸಕ್ಸಸ್. ಮಾತಾಡಿ ಒಳ್ಳೇದಾಗಲಿ ಅಂತ ಹೇಳಿ ಅಲ್ವಾ. ಓಕೆ, ಎಂಟೈರ್ ಸೂತ್ರಧಾರಿ ಟೀಮ್ಗೆ ತುಂಬ ಒಳ್ಳೇದಾಗಲಿ. ನೆಕ್ಸ್ಟ್ ಇವ್ರು ಇನ್ನೂ ಬಿಡಲ್ಲ, ನವರಸನ್ ಇನ್ನೂ ಇದೆ. ಇದನ್ನ ನಮ್ಮ ಮಾಧ್ಯಮದವರು ಇದ್ದದೇ ಇದು ಸಕ್ಸಸ್ ಮೀಟ್ ಲಾಸ್ಟ್ ಅಂತಲ್ಲ, ಏನೋ ಕ್ರಿಯೇಟ್ ಮಾಡ್ತಾ ಇರ್ತಾರೆ. 2 ದಿವಸ ಮುಂಚೆ ಹೇಳ್ತಾರೆ, ಅಣ್ಣ 24, 28 2 ದಿವಸ ಬ್ಲಾಕ್ ಮಾಡ್ಬಿಡಿ ಅಂತಾರೆ. ಇದೇನು ಅಂತ ಗೊತ್ತಿರಲ್ಲ, ಆಮೇಲೆ ಸಸ್ಪೆನ್ಸ್ ಆಗಿ ಹೇಳ್ತಾರೆ. ಸೊ ಎನಿವೆ 25 ಡೇಸ್ 50 ದಿವಸ ಫಂಕ್ಷನ್ ಇಲ್ಲೇ ಮಾಡಿ ಸರ್. ಸರ್ ಹೌದಾ ಸರ್, ನೋಡಿ 50 ದಿವಸಕ್ಕೆ ಕಮಿಟ್ ಮಾಡಿದ್ದಾರೆ. ಇಂತ ಮಾಡಕ್ ಹೋಗ್ಬಿಡಿ. ಹೌದು, ಖಂಡಿತ 100%. ಸೊ ಒಳ್ಳೆದಾಗಲಿ.